Assalamualaikum and ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಅಲ್ಹಮ್ದುಲಿಲ್ಲಾ, ಇದು ನನ್ನ ಫಸ್ಟ್ ವಿಡಿಯೋ. ಇಲ್ಲಿ ನಾನು ಎಲ್ಲ ಥರದ ಟಿಪ್ಸ್ ಆ್ಯಂಡ್ ಹ್ಯಾಕ್ಸ್, ಕಿಚನ್ ಹೇಗೆ ಕ್ಲೀನ್ ಇಟ್ಕೋಬೇಕು ಆ್ಯಂಡ್ ಮನೆ ಹೇಗೆ ಆರ್ಗನೈಸ್ ಮಾಡ್ಕೋಬೇಕು ಮತ್ತು ಎಲ್ಲ ಥರದ ರೆಸಿಪಿ ಶೇರ್ ಮಾಡ್ಕೊತೀನಿ. ಕಿಚನ್ ಮೇಕ್ ಓವರ್ ಆಗಿರಲಿ, ಎಲ್ಲ ಥರದ ಮೇಕ್ ಓವರ್ಸನ್ನು ಕೂಡ ಶೇರ್ ಮಾಡ್ತೀನಿ. ಕಿಚನ್ ಮೇಕ್ ಓವರ್ ಮಾಡಿಕೊಂಡೆ ನಾನು ವೀಡಿಯೋನ ಶುರು ಮಾಡಿದ್ದು. ಸೊ ಅದು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ, ಕಿಚನ್ ಮೇಕ್ ಓವರ್ ವೀಡಿಯೋನ. ಸೊ ಇವಾಗ ನಾನು ನನಗೆ ಮ್ಯೂಸ್ಲಿ ಮಾಡ್ಕೊತಾ ಇದ್ದೀನಿ. ಏನಿಲ್ಲ, ಸಿಂಪಲ್ ಬ್ರೇಕ್ಫಾಸ್ಟು. ಹಾಲು ಬಿಸಿ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಇಲ್ಲಿ ನಾನು ಚಾನಲ್ನ ಓಪನ್ ಮಾಡೋ ಪರ್ಪಸ್ ಏನಂದರೆ, ದಿನನಿತ್ಯ ಅಡುಗೆ ನಾವು ಏನು ಅಡುಗೆ ಮಾಡಬೇಕು ಅಂತ ಇದು ಮಾಡ್ತಿರ್ತೀವಲ್ಲ, ಯೋಚನೆ ಮಾಡ್ತಿರ್ತೀವಲ್ಲ. ಹೌಸ್ ಮೇಕಿಂಗ್ ವುಮೆನ್ಸ್ ಎಲ್ಲರೂ ಯೋಚನೆ ಮಾಡ್ತಾರೆ ಏನು ಅಡುಗೆ ಮಾಡಬೇಕು ಅಂತ. ದಿನನಿತ್ಯ ಈಸಿಯಾಗಿ, ಕ್ವಿಕ್ಕಾಗಿ, ಯುನೀಕಾಗಿ ನಾವು ಏನು ಅಡುಗೆ ಮಾಡಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನನಗೆ ಸಪೋರ್ಟ್ ಮಾಡಿ. ಬ್ರೆಸ್ಟ್ ಫೀಡಿಂಗ್ ಮದರಿಗೆ ಮಾತ್ರ ತುಂಬ ಒಳ್ಳೆಯದು, ನ್ಯೂಟ್ರಿಯೆಂಟ್ ಸಿಗುತ್ತೆ. ನೀವು ಕೂಡ ಟ್ರೈ ಮಾಡಿ. ನನ್ನ ಮಗನಿಗೂ ಬ್ರೇಕ್ಫಾಸ್ಟ್ ಹಾಕ್ಕೊಡ್ತಾಯಿದ್ದೀನಿ. ಅವನಿಗೆ ಸ್ವಲ್ಪ ಚಪಾತಿ ಅದೇ ತಿನ್ನೋದನ್ನು, ಚಪಾತಿ ಇಡ್ಲಿ. ಸೊ ಇನ್ನೂ ಅವನಿಗೆ ಅಷ್ಟೊಂದು ಊಟ ಮಾಡೋಕ್ಕೆಲ್ಲ ಬರಲ್ಲ, ನಾನೇ ಮಾಡಿಸ್ಬೇಕು. ಬ್ರೇಕ್ಫಾಸ್ಟ್ ಆಲ್ಮೋಸ್ಟ್ ಅವನು ಇಡ್ಲಿನೇ ಜಾಸ್ತಿ ತಿನ್ನೋದು ಬ್ರೇಕ್ಫಾಸ್ಟ್ಗೆ. ಸೊ ಬನ್ನಿ, ಇವತ್ತು ನಾನು ಈಗೇನು ಅಡುಗೆ ಮಾಡ್ತೀನಿ ಅಂತ ನಿಮಗೆ ಶೇರ್ ಮಾಡ್ತೀನಿ. ಸೊ ಇವತ್ತು ಜುಮ್ಮಾ ಅಲ್ಲ, ನಾನು ಖುಷ್ಕಾ ಕುರ್ಮಾ ಮಾಡಬೇಕು ಅಂತ. ಈ ರೆಸಿಪಿ ಕೂಡ ನಮ್ಮ ಅತ್ತೆನೇ ನಂಗೆ ಕಲಿಸ್ಕೊಟ್ಟಿರೋದು. ಇವಾಗ ನಾನು ಮಸಾಲೆನ ರೆಡಿ ಮಾಡ್ಕೊತಿದ್ದೀನಿ. ಈರುಳ್ಳಿ ಮತ್ತು ಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲೇ ನಾನು ಕೊತ್ತಂಬರಿ ಮತ್ತು ಸ್ಪೈಸಸನ್ನು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಅಂದರೆ ಏಲಕ್ಕಿ, ಚಕ್ಕೆ, ಲವಂಗ ಎಲ್ಲ ಹಾಕಿಯೇ ಇಟ್ಕೊಂಡಿರೋದು. ಸೊ ಇವಾಗ ಎಲ್ಲ ಫೈನ್ ಪೇಸ್ಟ್ ಮಾಡ್ಕೋಬೇಕು. ಇದನ್ನು ಫೈನ್ ಪೇಸ್ಟ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀರಲ್ಲ ಮಸಾಲೆನ, ಒಂದು ಕುಕ್ಕರಲ್ಲಿ ಆಯಿಲ್ ಹಾಕ್ಕೊಳ್ಳಿ. ನಾನು ಆಯಿಲು ಮೀಡಿಯಮ್ ಆಗಿ ಯೂಸ್ ಮಾಡೋದ್ರಿಂದ ನನಗೆ ಎಷ್ಟು ಬೇಕೋ ಅಷ್ಟು ಆಯಿಲ್ನ ಹಾಕ್ಕೊತಾ ಇದ್ದೀನಿ. ಈಗ ಆಯಿಲ್ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಈರುಳ್ಳಿನ ಹೆಚ್ಚಿಟ್ಕೊಳ್ರಿ. ಅಂದರೆ ಒಗ್ಗರಣೆಗೆ ಈರುಳ್ಳಿನೇ ಹಾಕ್ತೀನಿ ನಾನು. ಮತ್ತು ಏಲಕ್ಕಿ, ಚಕ್ಕೆ, ಲವಂಗ ಎಲ್ಲನೂ ಹಾಕ್ತೀನಿ. 2 ಏಲಕ್ಕಿ, ನಾನು ಅರ್ಧ kg ಮಟನ್ನಿಂದು ಕುರ್ಮಾ ಮಾಡ್ತಿರೋದಲ್ಲ, ಅದಕ್ಕೆ 2 ಏಲಕ್ಕಿ, 2 ಲವಂಗ ಮತ್ತು ಒಂದು ದೊಡ್ಡದು ಚಕ್ಕೆನ ಹಾಕ್ಕೊಂಡಿದ್ದೀನಿ. ಇವಾಗ ನೀವು ಒಗ್ಗರಣೆಗೆ ಅಂತ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ರಲ್ಲ, ಅದು ಹಾಕಬೇಕು. ಫ್ಲೇವರ್ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಬ್ರೌನ್ ಆಗೋವರೆಗೂ ಅದನ್ನು ಫ್ರೈ ಮಾಡ್ಕೊಬೇಕಾಗತ್ತೆ. ಈರುಳ್ಳಿ ಬ್ರೌನ್ ಆಗೋವರೆಗೂ ಹುರ್ಕೊಬೇಕು. ಆಮೇಲೆ ನಾವು ರುಬ್ಬಿಟ್ಕೊಂಡಿದ್ದೀವಲ್ಲ, ಆ ಪೇಸ್ಟ್ ಹಾಕಬೇಕು. ಅಂದರೆ ಮಸಾಲೆನ ಹಾಕ್ಕೊಬೇಕು. ಮಸಾಲೆ ಹಾಕ್ಕೊಂಡು ಅದನ್ನು ಸ್ವಲ್ಪ ತಡ ಹಿಡಿಬಾರ್ದು, ಆ ಥರ ಬಾಡಿಸ್ಕೊತಾ ಇರಬೇಕು. ಇಲ್ಲಾಂದರೆ ತಡ ಹಿಡಿಯುತ್ತೆ. ಸೊ ಆಮೇಲೆ ಆದಮೇಲೆ ನಾನು ಹಲ್ದಿ ಪೌಡರ್ ಹಾಕ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ಗಿಂತ ಕಡಿಮೆ ಹಲ್ದಿ ಪೌಡರ್ ಹಾಕ್ಕೊತಾ ಇದ್ದೀನಿ. ಸೊ ಹಾಗೆ ಇದು ಮಾಡ್ತಾ ಇರಬೇಕು, ಅಂದರೆ ಬಾಡಿಸ್ಕೊತಾ ಇರಬೇಕು. ಆಮೇಲೆ ಅದು ಆಯಿಲ್ ಬಿಡೋ ತನಕ, ಅದು ಎಣ್ಣೆ ಬಿಡೋ ತನಕ ನಾನು ಬಾಡಿಸ್ಕೊತಾನೆ ಇದ್ದೀನಿ. ಸೊ ಇದನ್ನು ಕೂಡ ನಮ್ಮ ಅತ್ತೆ ನನಗೆ ಹೇಳ್ಕೊಟ್ಟಿರೋದು. ಇದೆಲ್ಲ ಅತ್ತೆ ರೆಸಿಪಿನೇ. ಆಲ್ಮೋಸ್ಟ್ ನನಗೇನು ಮುಂದೆ ಹೋಗಿ ಶೇರ್ ಮಾಡಿದ್ರು ಅದು ನಮ್ಮ ಅತ್ತೆ ರೆಸಿಪಿನೇ. ಬಿಕಾಸ್ ನನಗೆ ಅಷ್ಟೊಂದು ಅಡುಗೆ ಬರ್ತಿರಲಿಲ್ಲ ಮದುವೆಗಿಂತ ಮುಂಚೆ. ಇಲ್ಲಿ ನೋಡಿ, ಮಟನ್ನ ತೊಗೊಂಡಿದ್ದೀನಿ ಒಂದು ಪ್ಲೇಟಲ್ಲಿ. ಅದನ್ನು ನಾನು ಅರ್ಧ kg ಮಟನ್ ತೊಗೊಂಡು ಮಿಕ್ಸ್ ಮಾಡಿದ್ದೀನಿ. ಈಗ ಉಪ್ಪು ಕೂಡ ಹಾಕ್ಕೊಂಡೆ. ನಮಗೆ ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು, ಆಮೇಲೆ ಅದು ನೀರನ್ನು ಹಾಕ್ಕೊಬೇಕು. ಮಟನ್ನ ಕುದಿಯೋಕ್ಕೆ ಎಷ್ಟು ನೀರು, ಮಟನ್ ಆಲ್ರೆಡಿ ನೀರು ಬಿಡತ್ತೆ. ಸೊ ನಾವು ಸ್ವಲ್ಪ
ಹುರ್ಮ ಮಾಡ್ತಿರೋದಲ್ಲ, ಸ್ವಲ್ಪ ನಮಗೆ ಎಷ್ಟು ಬೇಕೋ ಅಷ್ಟು ಸಾರಷ್ಟು ನಾವು ಸ್ವಲ್ಪ ನೀರು ಹಾಕ್ಕೊಬೇಕಾಗತ್ತೆ. ಈಗ ಇನ್ನೊಂದು ಮಸಾಲೆ, ಅದೇ ಹುರ್ಮಕ್ಕೆ ಇನ್ನೊಂದು ಮಸಾಲೆ ಆ ಮಸಾಲೆಗೆ ಟೊಮ್ಯಾಟೊ, ಕೊಬ್ಬರಿ ಮತ್ತು ಗೋಡಂಬಿ 5 ಏನೋ ಹಾಕ್ಕೊತೀನಿ ಅಷ್ಟೇ. ನಿಮ್ಮ ಹತ್ರ ಇಲ್ಲ ಅಂದರೆ ಇಲ್ಲ, ಪ್ರಾಬ್ಲಮ್ ಏನಿಲ್ಲ. ಸ್ವಲ್ಪ ಕೊಬ್ಬರಿ ಮತ್ತು ಟೊಮ್ಯಾಟೊ ಹಾಕ್ಕೊಂಡು ರುಬ್ಕೊಂಡ್ರೆ ಮುಗೀತು. ಇದನ್ನು ಫೈನಾಗಿ ಪೇಸ್ಟ್ ಮಾಡ್ಕೊಬೇಕು. ಪೇಸ್ಟ್ ಮಾಡಿಕೊಂಡು ಅದು 5 ವಿಷಲಿಗೆ ನಾನು ಕೂಗಿಸ್ಕೊತಾ ಇದ್ದೀನಿ ಮಟನ್ನ. ಒಂದು 75% ಅಷ್ಟು ಬಾಯ್ಲ್ ಆಗಿರುತ್ತೆ ಮಟನ್ನು. ಇನ್ನೊಂದು 25% 1-2 ವಿಷಲ್ ಆದರೆ ಚೆನ್ನಾಗಿ ಆಗಿರುತ್ತೆ. ಹಸಿರು ಮೆಥಿ ಹಾಕ್ಕೊತಾ ಇದ್ದೀನಿ. ನಿಮಗೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಂಡು 1-2 ವಿಷಲಿಗೆ ಕೂಗಿಸ್ಕೊಬೇಕು. ಆಮೇಲೆ ನಿಮಗೆ ಈಗ ಕಲರ್ಫುಲ್ಲಾಗಿ ಗ್ರೀನ್ ಮಟನ್ ಕುರ್ಮಾ ರೆಡಿಯಾಗಿರುತ್ತೆ. ಖುಷ್ಕದಲ್ಲಂತೂ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಈಗ ಖುಷ್ಕಕ್ಕೆ ಈರುಳ್ಳಿ, ಮೆಣಸಿನ್ಕಾಯಿ, ಮೆಂತೆ, ಪುದೀನ ಹೆಚ್ಚಿಕೊಂಡು ಇಟ್ಕೊಂಡಿದ್ದೀನಿ. ಒಂದು ಪಾತ್ರೆ ತೊಗೊಂಡು ನಿಮಗೆ ಎಷ್ಟು ಬೇಕೋ, 1 ಹೊತ್ತಿಗೆ ಮಾಡ್ಕೊಳೋದಿದ್ರೆ 1 ಹೊತ್ತಿಗೆ, 2 ಹೊತ್ತಿಗೆ ಆಗೋಷ್ಟು ಇದ್ದರೆ ನಾನು ಒಂದು ಹೊತ್ತಿಗೆ ಮಾಡ್ಕೊತಾ ಇದ್ದೀನಿ. ಸ್ಪೈಸಸ್ ಹಾಕ್ಕೊತಾ ಇದ್ದೀನಿ. ಆಮೇಲೆ ನಮ್ಮ 3 ಜನಕ್ಕೆ ಈಗ ಎಷ್ಟು ಬೇಕೋ ಅಷ್ಟು ನಾನು ಹಾಕ್ಕೊಂಡಿದ್ದೀನಿ. ಈಗ ಅದೇ ಸ್ಪೈಸಸ್ ಹಾಕಿ ಸ್ವಲ್ಪ ಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲ ಹಾಕಿ ಸ್ವಲ್ಪ ಬಾಡಿಸ್ಕೊಬೇಕು. ಆಮೇಲೆ ಇದು ಚೆನ್ನಾಗಿ ಸ್ವಲ್ಪ ಲೈಟ್ ಪಿಂಕಿಶ್ ಬ್ರೌನ್ ಥರ ಆಗುತ್ತಲ್ಲ, ಆವಾಗ ನೀರು ಹಾಕ್ಕೊಬೇಕು. ಆವಾಗ ಮೇಥಿ ಮತ್ತು ಪುದೀನ ಹಾಕ್ಕೊಬೇಕು. ಆಮೇಲೆ ನೀರು ಹಾಕ್ಕೊಬೇಕಾಗತ್ತೆ. ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು, ಇದು ಚೆನ್ನಾಗಿ ಫ್ರೈ ಆದಮೇಲೆ ನೀರು ಹಾಕ್ಕೊಬೇಕು. ನಾನು 1.5 ಗ್ಲಾಸ್ ಅಕ್ಕಿ, ಅಂದರೆ ನಮ್ಮ ಅಕ್ಕಿಗೆ ಎಷ್ಟು ನೀರು ಹಿಡಿಯುತ್ತೋ ಅಷ್ಟು ನಾನು ಹಾಕ್ಕೊಂಡಿದ್ದೀನಿ. ಈಗ ಒಂದು ಬಾಯ್ಲ್ ಬಂದಾದಮೇಲೆ ಅಕ್ಕಿ ಹಾಕ್ಕೊಬೇಕು. ಅಕ್ಕಿ ಹಾಕ್ಕೊಂಡು ಸ್ವಲ್ಪ ಕುದಿ ಬಂದಮೇಲೆ ದಮ್ ಬಿಡಬೇಕಾಗತ್ತೆ. ಯೂಶ್ವಲಿ ಖುಷ್ಕ ಮಾಡೋದು ತುಂಬ ಈಸಿ. ಕುರ್ಮಾ ಜೊತೆ ಇದೇ ಖುಷ್ಕ ಬೆಸ್ಟ್ ಕಾಂಬಿನೇಷನ್, ನಿಮಗೆ ಗೊತ್ತಿರ್ಬೋದು. ನಾನು ಎವ್ರಿ ಆಲ್ಟರ್ನೇಟ್ ಫ್ರೈಡೇ ಮಾಡ್ತಾನೆ ಇರ್ತೀನಿ ಖುಷ್ಕ ಕುರ್ಮಾ. ಹಾಗೆ ಇದು ಯೂಸ್ಫುಲ್ ಹ್ಯಾಕು. ಈಗ ನೀವು ಅಡುಗೆ ಮಾಡ್ತಾನೆ ಎಲ್ಲ ಪಾತ್ರೆಗಳನ್ನು ತೊಳ್ಕೊಂಬಿಟ್ರೆ ಅಡುಗೆ ಜೊತೆನೂ ಪಾತ್ರೆನೂ ಹೋಗ್ತೋಗುತ್ತೆ, ಕಿಚನ್ ಎಲ್ಲ ಕ್ಲೀನ್ ಆಗಿಬಿಡುತ್ತೆ. ರಿಯಲಿ ತುಂಬ ಟೈಮ್ ಸೇವ್ ಆಗುತ್ತೆ ಇದರಿಂದ. ನಾವು ಅಡುಗೆ ಮಾಡ್ತಾ ಪಾತ್ರೆ ತೊಳ್ಕೊಳೋದು, ಕೌಂಟರ್ ಟಾಪ್ ಕ್ಲೀನ್ ಮಾಡ್ಕೊಳೋದೆಲ್ಲ ಮಾಡ್ಕೊಂಬಿಟ್ರೆ ಅಡುಗೆ ಕೆಲಸ ಜೊತೆ ಎಲ್ಲನೂ ಆಗೋಗ್ಬಿಡತ್ತೆ. ಈ ಥರ ಯಾರ್ಯಾರು ಮಲ್ಟಿಟಾಸ್ಕಿಂಗ್ ಮಾಡ್ತೀರಾ ನನಗೆ ಕಮೆಂಟ್ ಮಾಡಿ ಹೇಳಿ, ನೀವು ಈ ಥರನೇ ಮಾಡ್ತೀರಾ ಅಂದರೆ. ಅಡುಗೆ ಆಯಿತಾ, ಅದಕ್ಕೆ ನಾನೀಗ ಪೂರ್ತಿ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡ್ಕೊಂಬಿಡ್ತಿದ್ದೀನಿ. ಇವತ್ತಿಗೆ ಇಷ್ಟೇ ವ್ಲಾಗು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮಗೆ ಇಷ್ಟ ಆದರೆ ವ್ಲಾಗ್ ಲೈಕ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು.